ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗವೆಂದು ಏಕೆ ಕರೆಯುತ್ತಾರೆ ಅನ್ನುವಂಥ 10 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆ ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಇತಿಹಾಸ ಕಲ್ತ್ಕೊಳ್ಳೋಣ. ಜಸ್ಟ್ ವಿಡಿಯೋ ನೋಡಿದ್ರೆ ಸಾಕು ನಿಮ್ಗೆ ಅರ್ಥ ಆಗುತ್ತೆ. ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ, ಮತ್ತೆ ತಿರುಗಿ ಓದುವಂಥ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನಾಳೆನೇ ಎಕ್ಸಾಮ್ ಇದೆ, ಈ ಒಂದು ಪ್ರಶ್ನೆನ ಕರೆಕ್ಟಾಗಿ ಕಲಿತು ಹೋಗ್ಬೇಡೋಣ. ಓಕೆ, ಭಾರತೀಯ ಇತಿಹಾಸದಲ್ಲಿ ಗುಪ್ತರ ಕಾಲವು ವಿಶಿಷ್ಟ ಸ್ಥಾನಮಾನವನ್ನು ಪಡೆದಿದೆ. ಈಗ ನಾನು ಇಂಟ್ರಡಕ್ಷನ್ ಅನ್ನು ಹಾಕ್ತಾ ಇದ್ದೀನಿ. ಫಸ್ಟು 10 ಅಂಕದ ಪ್ರಶ್ನೆ ಪ್ರತಿ ಸಲ ಕೇಳ್ತಾ ಇದ್ದಾರೆ. ಈ ಒಂದು ಪ್ರಶ್ನೆಯನ್ನು ನೆಗ್ಲೆಕ್ಟ್ ಮಾಡುವಂತಿಲ್ಲ, ಕಲೀಲೇಬೇಕಾಗುತ್ತೆ. ಸೊ ಹೀಗಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಈ ಒಂದು ಪ್ರಶ್ನೆನ ಇಲ್ಲೇ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಸೊ ಕರೆಕ್ಟಾಗಿ ಕೇಳ್ಕೊಂಬಿಡಿ. ಮೊದಲು ಇಂಟ್ರಡಕ್ಷನ್ ಹಾಕಬೇಕು, ಆಮೇಲೆ ಬಾಡಿ, ಕನ್ಕ್ಲೂಷನ್, 3 ಹಾಕ್ತೀನಿ. ನಿಮ್ಗೆ ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ನಡೀರಿ ಆಗಿದ್ರೆ ನೋಡೋಣ. ಈಗ ಫಸ್ಟ್ ಇಂಟ್ರಡಕ್ಷನ್. ಭಾರತೀಯ ಇತಿಹಾಸದಲ್ಲಿ ಗುಪ್ತರ ಕಾಲವು ವಿಶಿಷ್ಟ ಸ್ಥಾನಮಾನವನ್ನು ಪಡೆದಿದೆ. ಈ ಯುಗ ಸರ್ವಾಂಗೀಣ ಬೆಳವಣಿಗೆಯಿಂದ ಯುರೋಪಿನ ಬರಹಗಾರರು ಈ ಕಾಲವನ್ನು ಗ್ರೀಸ್ನ ಪ್ಲೇರಿಕಸ್, ರೋಮನ್ನ ಅಗಸ್ಟಸ್ ಸೀಸರ್, ಇಂಗ್ಲೆಂಡಿನ ರಾಣಿ ಎಲಿಜಬೆತ್ತಳ ಕಾಲಕ್ಕೆ ಹೋಲಿಸ್ತಾರೆ. ಅಷ್ಟನ್ನು ಅರ್ಥ ಮಾಡ್ಕೋಬೇಕು. ಧರ್ಮ, ಶಿಕ್ಷಣ, ಸಾಹಿತ್ಯ, ವಾಸ್ತುಶಿಲ್ಪ, ವಿಜ್ಞಾನ, ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅವರ ಸಾಧನೆಯನ್ನು ಈ ಕೆಳಗಂಡಂತೆ ನೋಡಬಹುದು. ನೋಡಿ, ಇಂಟ್ರೊಡಕ್ಷನಲ್ಲಿ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ. ಗುಪ್ತರ ಕಾಲವು ವಿಶಿಷ್ಟ ಸ್ಥಾನಮಾನವನ್ನು ಹೊಂದಿದೆ ಭಾರತೀಯ ಇತಿಹಾಸದಲ್ಲಿ. ಈ ಯುಗದಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆಗಿದೆ. ಪ್ರತಿಯೊಂದರಲ್ಲೂ ಅಭಿವೃದ್ಧಿ ಆಗಿದೆ. ಯುರೋಪಿನ ಬರಹಗಾರರು ಕೆಲವೊಂದಿಷ್ಟು ರೈಟರ್ಸ್ ಏನು ಮಾಡ್ತಾರೆ ಅಂತಂದರೆ ಈ ಕಾಲವನ್ನು ಗ್ರೀಸ್ನ ಪ್ಲೆರಿಕಸ್, ರೋಮನ್ನ ಅಗಸ್ಟಸ್ ಸೀಸರ್, ಇಂಗ್ಲೆಂಡ್ನ ರಾಣಿ ಎಲಿಜಬೆತ್ ಕಾಲಕ್ಕೆ ಹೋಲಿಸ್ತಾರೆ. ಈ ಕಾಲದಲ್ಲಿ ಧರ್ಮ, ಶಿಕ್ಷಣ, ಸಾಹಿತ್ಯ, ವಾಸ್ತುಶಿಲ್ಪ, ವಿಜ್ಞಾನ, ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅವರ ಅಪಾರ ಬೆಳವಣಿಗೆಯನ್ನು ಈ ಕೆಳಕಂಡಂಥ ಪಾಯಿಂಟ್ಗಳಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಹೋಗೋಣ. ಈಗ ಇದಿಷ್ಟು ಅರ್ಥ ಆಯ್ತು ಅಂತ ಭಾವಿಸ್ತಾ ಇದ್ದೇನೆ. ಹಿಂದೂ ಧರ್ಮದ ಪುನರುತ್ಥಾನ ಈ ಪ್ರಶ್ನೆಗೆ ಈ ಒಂದು ಪಾಯಿಂಟನ್ನು ನೋಡ್ತಾ ಹೋಗೋಣ. ಈಗ ಗುಪ್ತರ ಆಳ್ವಿಕೆಯ ಪೂರ್ವದಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಪ್ರಭಾವದಿಂದ ಹಿಂದೂ ಧರ್ಮ ತನ್ನ ಪ್ರಭಾವವನ್ನು ಕಳೆದುಕೊಂಡಿತ್ತು. ಏನು ಹೊಸ ಮತಗಳ ಉದಯ ಒಂದು ಪಾಯಿಂಟಲ್ಲಿ, ಒಂದು ಕ್ವಶನಲ್ಲಿ ನಾವು ನೋಡಿದ್ವಲ್ಲ, ಗುಪ್ತರ ಆಳ್ವಿಕೆಯ ಪೂರ್ವದಲ್ಲಿ ಜೈನ ಧರ್ಮ, ಬೌದ್ಧ ಧರ್ಮ ಪ್ರಭಾವದಿಂದ ಹಿಂದೂ ಧರ್ಮ ತನ್ನ ಆಳ್ವಿಕೆಯನ್ನು ಪ್ರಭಾವವನ್ನು ಕಳೆದುಕೊಂಡಿತ್ತು. ಗುಪ್ತರ ಕಾಲದಲ್ಲಿ ಹಿಂದೂ ಧರ್ಮದಲ್ಲಿ ಪುನರುತ್ಥಾನವಾಗಿತ್ತು, ಅಂದರೆ ರಿವೈವಲ್ ಆಯಿತು. ರಿವೈವಲ್ ಅಂತಂದರೆ ಮತ್ತೆ ಮರಳಿ ಅದು ಸ್ಥಾಪನೆ ಆಯಿತು ಅಂತ ಅರ್ಥ. ಹಿಂದೂ ಧರ್ಮ ರಾಜಧರ್ಮವಾಯಿತು. ಆದಾಗ್ಯೂ ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಕಡೆಗೆ ಸಹಿಷ್ಣುಗಳಾಗಿದ್ದರು. ಇವರು ರಾಜರೆಲ್ಲರೂ ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಕಡೆಗೆ ಸಹಿಷ್ಣುಗಳಾಗಿದ್ದರು, ಅಂದರೆ ಅದನ್ನು ಪ್ರೀತಿಸ್ತಾರೆ. ಬಟ್ ಇವರು ರಾಜಧರ್ಮ ಯಾವುದು ಅಂತಂದರೆ ಹಿಂದೂ ಧರ್ಮ. ವೈದಿಕ ವಿಧಿ ವಿಧಾನಗಳು, ಸಂಪ್ರದಾಯಗಳು, ಯಜ್ಞಯಾಗಗಳ ಆಚರಣೆಗಳು ಪ್ರಾಮುಖ್ಯ ಪಡೆದುಕೊಂಡವು. ಇವರ ಕಾಲದಲ್ಲಿ ವೈಷ್ಣವ ಧರ್ಮದ ಅನುಯಾಯಿಗಳಾಗಿದ್ದು ಪರಮ ಭಾಗವತ ಎಂಬ ಬಿರುದನ್ನು ಹೊಂದಿದ್ರು ಈ ಆಸ್ಥಾನದಲ್ಲಿ, ಈ ಒಂದು ಸ್ಥಾನದಲ್ಲಿ, ಈ ಒಂದು ಕಾಲದಲ್ಲಿ. ಇವರ ಕಾಲದಲ್ಲಿ ಶೈವ ಮತ್ತು ಶಾಕ್ತ ಪಂಥಗಳು ಸಹ ಜನಪ್ರಿಯವಾಗಿದ್ವು. ಪರಮ ಭಾಗವತ ಎಂಬ ಬಿರುದನ್ನು ಹೊಂದಿದ್ರು. ಇವರ ಕಾಲದಲ್ಲಿ ಶೈವ ಮತ್ತು ಶಾಕ್ತ ಪಂಥಗಳು ಸಹ ಜನಪ್ರಿಯವಾಗಿದ್ವು. ಇನ್ನೊಂದ್ಸಲ ನೋಡೋಣ. ಗುಪ್ತರ ಆಳ್ವಿಕೆಯ ಕಾಲದಲ್ಲಿ ಜೈನ ಧರ್ಮ, ಬೌದ್ಧ ಧರ್ಮ ತನ್ನ ಅಸ್ತಿತ್ವದಿಂದ ಅದು ತುಂಬ ಏನು ಗುಪ್ತರ ಕಾಲದಲ್ಲಿ ಜೈನ ಧರ್ಮ, ಬೌದ್ಧ ಧರ್ಮ ಇದಕ್ಕಿಂತ ಪೂರ್ವದಲ್ಲಿ, ಗುಪ್ತರಕ್ಕಿಂತ ಪೂರ್ವದಲ್ಲಿ ಇದು ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡ್ತಿದ್ರು ಜನ ಎಲ್ಲ. ಜೈನ ಮತ್ತು ಬೌದ್ಧಕ್ಕೆ ಹಿಂದೂ ಧರ್ಮ ತನ್ನ ಪ್ರಭಾವವನ್ನು ಕಳೆದುಕೊಂಡಿತ್ತು. ಈ ಗುಪ್ತರ ಕಾಲದ ಆಳ್ವಿಕೆಯಿಂದ ಈ ಧರ್ಮ ಪುನರುತ್ಥಾನವಾಯಿತು. ಆದಾಗ್ಯೂ ಬೌದ್ಧ ಧರ್ಮ, ಜೈನ ಧರ್ಮಗಳ ಕಡೆ ಅವರು ಪ್ರೀತಿಸ್ತಾ ಇದ್ರು, ಬಟ್ ಅದನ್ನು ಅಕ್ಸೆಪ್ಟ್ ಮಾಡಿದ್ದಿಲ್ಲ. ಅವರಷ್ಟಕ್ಕೆ ಅವ್ರ ಧರ್ಮ ಇರಲಿ, ನಮ್ಮಷ್ಟಕ್ಕೆ ನಮ್ಮ ಧರ್ಮ ಇರಲಿ ಅಂತ ಅವರು ಹಿಂದೂ ಧರ್ಮವನ್ನು ರಾಜಧರ್ಮವನ್ನಾಗಿ ಮಾಡಿಕೊಂಡ್ರು. ಅದಾದ ನಂತರ ವೈಷ್ಣವ ಧರ್ಮದ ಅನುಯಾಯಿಗಳಾಗಿದ್ದರು. ಎಲ್ಲರೂ ಈ ಗುಪ್ತರ ಕಾಲದಲ್ಲಿ ವೈಷ್ಣವ ಧರ್ಮದ ಅನುಯಾಯಿಗಳಾಗಿದ್ದರು. ಪರಮ ಭಾಗವತ ಎಂಬ ಬಿರುದನ್ನು ಹೊಂದಿದ್ರು. ಇವ್ರ ಕಾಲದಲ್ಲಿ ಶೈವ ಮತ್ತು ಶಾಕ್ತ ಪಂಥಗಳು ಸಹ ಇದ್ವು, ಜನಪ್ರಿಯವಾಗಿದ್ವು. ಎರಡನೇದು ಶಿಕ್ಷಣ. ಗುಪ್ತ ರಾಜರು ಸ್ವತಃ ವಿದ್ವಾಂಸರು, ಕವಿಗಳು ಆಗಿದ್ದರು. ಅವರೇ ಮೂಲತಃ ಕವಿಗಳು, ವಿದ್ವಾಂಸರಾಗಿದ್ದರು. ಅದನ್ನು ಪೋಷಕರು ಕೂಡ ಅವರೇ ಆಗಿದ್ದರು. ಪೋಷಣೆಯನ್ನು ಮಾಡ್ತಾಯಿದ್ರು, ಅಂತ ಅದನ್ನು ಬೆಳೆಸ್ತಾ ಇದ್ರು. ತಕ್ಷಶಿಲಾ, ನಳಂದ, ಅಜಂತ, ಸಾರಾನಾಥ ಹೆಸರಾಂತ ವಿಶ್ವವಿದ್ಯಾನಿಲಯಗಳನ್ನು ಕಟ್ಟಿಸ್ತಾರೆ. ಅವು ಅಲ್ಲಿ ಇದ್ದು ವಿದೇಶಗಳಿಂದ ವಿದ್ಯಾರ್ಥಿಗಳನ್ನು ಆಕರ್ಷಿಸಿದ್ವು. ವಿದೇಶಗಳಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ರು ಗುಪ್ತರ ಕಾಲದಲ್ಲಿ. ಏನು ನಳಂದ, ತಕ್ಷಶಿಲಾ, ಅಜಂತ, ಸಾರಾನಾಥ ವಿಶ್ವವಿದ್ಯಾನಿಲಯಗಳಿದ್ವಲ್ಲ ಅಲ್ಲಿ ಕಲೀಲಿಕ್ಕೆ. ಪಾಟ್ಲಿಪುತ್ರ, ಫುಲ್ಲಬಿ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ವು. ಇವರ ಕಾಲದಲ್ಲಿ ಪುರಾಣಗಳು, ವೇದಗಳು, ಅಂಕಗಣಿತ, ತತ್ವಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ವಿಜ್ಞಾನ ಪ್ರಮುಖ ಬೋಧನಾ ವಿಷಯಗಳಾಗಿದ್ವು. ಇಷ್ಟನ್ನು ನೆನಪಿಟ್ಟುಕೊಳ್ಳಿ. ಇನ್ನೊಂದ್ಸಲ ನೋಡೋಣ. ಓಕೆ, ಇನ್ನೊಂದ್ಸಲ ರಿವಿಷನ್. ಶಿಕ್ಷಣ, 2ನೇ ಪಾಯಿಂಟ್ ಶಿಕ್ಷಣ. ಗುಪ್ತ ರಾಜರು ಸ್ವತಃ ವಿದ್ವಾಂಸರು, ಕವಿಗಳು ಆಗಿದ್ರು. ಈ ಶಿಕ್ಷಣವನ್ನು ಮಹಾನ್ ಪೋಷಣೆಯನ್ನಾಗಿ ಅವರು ಮಾಡ್ತಾ ಇದ್ರು. ಶಿಕ್ಷಣದ ಮಹಾನ್ ಪೋಷಕರಾಗಿದ್ದರು. ತಕ್ಷಶಿಲಾ, ನಳಂದ, ವಿಕ್ರಮಶಿಲಾ, ಅಜಂತ, ಸಾರಾನಾಥ ವಿಶ್ವವಿದ್ಯಾನಿಲಯಗಳಿದ್ವು.
ಅವರ ಒಂದು ಕಾಲದಲ್ಲಿ. ವಿದೇಶಗಳಿಂದ ವಿದ್ಯಾರ್ಥಿಗಳನ್ನು ಆಕರ್ಷಿಸಿದ್ವು. ಪಾಟಲಿಪುತ್ರ ವಲ್ಲಭಿ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ದು. ಇವರ ಕಾಲದಲ್ಲಿ ಪುರಾಣಗಳು, ವೇದಗಳು, ಅಂಕಗಣಿತ, ತತ್ವಶಾಸ್ತ್ರ, ವಿಜ್ಞಾನ, ಜ್ಯೋತಿಷ್ಯಶಾಸ್ತ್ರ ಪ್ರಮುಖ ಬೋಧನಾ ವಿಷಯಗಳಾಗಿದ್ದವು. ಸಾಹಿತ್ಯಕ್ಕೆ ನೋಡೋದಾದರೆ ಸಾಹಿತ್ಯ, ಗುಪ್ತರ ಯುಗವನ್ನು ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಅಂತ ಕರೀತಾರೆ. ವೈದಿಕ ಕಾಲದಿಂದಲೂ ಮೌಖಿಕ ರೂಪದಲ್ಲಿರ್ತಕ್ಕಂಥ ವೈದಿಕ ಸಾಹಿತ್ಯದ ಬರವಣಿಗೆಯ ರೂಪವನ್ನು ಪಡೆಯಿತು. ಅಂದರೆ ಮೊದಲು ವೈದಿಕ ಕಾಲದಿಂದ ಮೌಖಿಕ ರೂಪದಲ್ಲಿರ್ತಕ್ಕಂಥ ವೈದಿಕ ಸಾಹಿತ್ಯ ಈ ಕಾಲದಲ್ಲಿ ಬರವಣಿಗೆಯ ರೂಪವನ್ನು ಪಡೆಯುತ್ತೆ. ಗುಪ್ತರಾಜ ಸಮುದ್ರಗುಪ್ತ ಸ್ವತಃ ವಿದ್ವಾಂಸನಾಗಿದ್ದ, ಕವಿರಾಜನೆಂದು ಹೆಸರಾಗಿದ್ದ. ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನಗಳೆಂದು 9 ಜನ ವಿದ್ವಾಂಸರಿರ್ತಾರೆ. ಅವರ ಕೃತಿ ಮತ್ತು ಅವರ ಹೆಸರನ್ನು ನೋಡ್ತಾ ಹೋಗೋಣ. ಇಲ್ಲಿ ಒಂದನೇದಾಗಿ ಯಾರಪ್ಪ ಇವನು? ಕಾಳಿದಾಸ. ಒಂದನೇದಾಗಿ ಕಾಳಿದಾಸ ಬಿರುದು ಅಂತಂದರೆ ಭಾರತದ ಶೇಕ್ಸ್ಪಿಯರ್. ನಾಟಕಗಳು ವಿಕ್ರಮೋರ್ವಶಿ, ಶಾಕುಂತಲ ಮಹಾಕಾವ್ಯವನ್ನು ಬರೀತಾನೆ. ರಘುವಂಶ, ಕುಮಾರ ಸಂಭವ ಗೀತಕಾವ್ಯವನ್ನು ಬರೀತಾನೆ. ಮೇಘದೂತ ಋತುಸಂಹಾರ. ಸರಿ, ನೆಕ್ಸ್ಟ್ ಶೂದ್ರಕನ ಮೃಚ್ಛಟಿಕ, ಭಾರವೀಯ ಕೀರ್ತಾರ್ಜುನಿಯಂ, ದಂಡಿಯ ದಶಕುಮಾರ ಚರಿತೆ, ವಿಶಾಖದತ್ತನ ಮುದ್ರಾ ರಾಕ್ಷಸ, ದೇವಿಚಂದ್ರಗುಪ್ತಂ, ವಿಷ್ಣು ಶರ್ಮನ ಪಂಚತಂತ್ರ, ಭವಭೂತಿಯ ಉತ್ತರರಾಮಚರಿತೆ, ಶಂಕುವಿನ ಶಿಲ್ಪಶಾಸ್ತ್ರ, ಅಮರಸಿಂಹನ ಅಮರಕೋಶ, ಕ್ಷಪಣಕನ ಜ್ಯೋತಿಷ್ಯಶಾಸ್ತ್ರ, ಘಟಕರ್ಪರ ಕಾವ್ಯ ಇತ್ಯಾದಿ. ಇನ್ನೊಂದ್ಸಲ ನೋಡೋಣ. ಕಾಳಿದಾಸನ ಬಿರುದು ಭಾರತದ ಶೇಕ್ಸ್ಪಿಯರ್. ನಾಟಕ ಬರೀತಾನೆ. ವಿಕ್ರಮೋರ್ವಶಿ, ಶಾಕುಂತಲ ಮಹಾಕಾವ್ಯವನ್ನು ಬರೀತಾನೆ. ರಘುವಂಶ, ಕುಮಾರ ಸಂಭವ ಗೀತಕಾವ್ಯವನ್ನು ಬರೀತಾನೆ. ಮೇಘದೂತ ಋತುಸಂಹಾರ. ಶೂದ್ರಕ ಮರ್ಚಟಿಕವನ್ನು ಬರೀತಾನೆ. ಭಾರವಿ ಕೀರ್ತಾರ್ಜುನಿಯನ್ನು ಬರೀತಾನೆ. ದಂಡಿ ದಶಕುಮಾರ ಚರಿತೆಯನ್ನು ಬರೀತಾನೆ. ವಿಶಾಖದತ್ತ ದೇವಿಚಂದ್ರಗುಪ್ತ ಮತ್ತು ಮುದ್ರಾ ರಾಕ್ಷಸವನ್ನು ಬರೀತಾನೆ. ವಿಷ್ಣು ಶರ್ಮ ಪಂಚತಂತ್ರವನ್ನು ಬರೀತಾನೆ. ಭವಭೂತಿ ಉತ್ತರ ರಾಮಚರಿತೆಯನ್ನು ಬರೀತಾನೆ. ಶಂಕು ಶಿಲ್ಪಶಾಸ್ತ್ರವನ್ನು ಬರೀತಾನೆ. ಅಮರಸಿಂಹ ಅಮರಕೋಶವನ್ನು ಬರೀತಾನೆ. ಕ್ಷಪಣಕ ಜ್ಯೋತಿಷ್ಯಶಾಸ್ತ್ರ, ಘಟಕರ್ಪ ಕಾವ್ಯ ಇತ್ಯಾದಿ. ಇಷ್ಟಾಯಿತು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪಾಯಿಂಟ್, ವಿಜ್ಞಾನ ಮತ್ತು ತಂತ್ರಜ್ಞಾನ. ಏನೇನು ಪಾಯಿಂಟ್ ಇಲ್ಲಿ ನೋಡ್ತಾ ಹೋಗೋಣ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಗಣಿತ, ಖಗೋಳ, ವೈದ್ಯಶಾಸ್ತ್ರ, ಲೋಹಶಾಸ್ತ್ರ ಅದ್ಭುತ ಪ್ರಗತಿಯನ್ನು ಸಾಧಿಸಿದ್ದಾರೆ. ಈ ಒಂದು ಕಾಲದಲ್ಲಿ ಅದ್ಭುತ ಪ್ರಗತಿಯನ್ನು ಸಾಧಿಸಿದ್ದಾರೆ. ಖಗೋಳ ಮತ್ತು ಗಣಿತಶಾಸ್ತ್ರ ಈಗ ನೋಡ್ತಾ ಹೋಗೋಣ ಒಂದೊಂದಾಗಿ. ಆರ್ಯಭಟ ಪ್ರಸಿದ್ಧ ಖಗೋಳ ಮತ್ತು ಗಣಿತಶಾಸ್ತ್ರಜ್ಞನಾಗಿದ್ದ. ಗಣಿತಶಾಸ್ತ್ರಜ್ಞ ಆಗಿದ್ದ. ಇವನ ಕೃತಿ ಆರ್ಯಭಟೀಯಂನಲ್ಲಿ ದಶಮಾಂಶ ಪದ್ಧತಿ ಬಗ್ಗೆ, ಸೂರ್ಯ ಸಿದ್ಧಾಂತದಲ್ಲಿ ಭೂಮಿಯ ಚಲನೆ ಮತ್ತು ಗ್ರಹಣಗಳ ಸಂಭವಿಸುವಿಕೆಯ ಬಗ್ಗೆ ವಿವರಣೆ ಕೊಟ್ಟಿದ್ದಾನೆ. ವರ್ಹಾ ಮಿಹಿಕ ಪ್ರಸಿದ್ಧ ಖಗೋಳಶಾಸ್ತ್ರಜ್ಞನಾಗಿದ್ದು ತನ್ನ ಬೃಹತ್ ಸಂಹಿತೆಯಲ್ಲಿ ಆಕಾಶಕಾಯಗಳ ಚಲನೆಯ ಬಗ್ಗೆ ತಿಳಿಸಿದ್ದಾನೆ. ಇತರೆ ಕೃತಿಗಳೆಂದರೆ ಬೃಹತ್ ಜಾತಕ, ಪಂಚಸಿದ್ಧಾಂತ, ಲಘು ಜಾತಕ. ನೆಕ್ಸ್ಟ್ ಬ್ರಹ್ಮಗುಪ್ತ ಏನೇನು ಬರೀತಾನೆ ಅಂದರೆ ಈಗ ಪ್ರಸಿದ್ಧ ಗಣಿತಶಾಸ್ತ್ರಜ್ಞನಾಗಿದ್ದ. ಶೂನ್ಯದ ಪ್ರಾಮುಖ್ಯತೆ ಬಗ್ಗೆ ತಿಳಿಸಿದ್ದಾನೆ. ವೈದ್ಯಶಾಸ್ತ್ರ ಚರಕ ಸಂಹಿತೆಯನ್ನು ಬರೀತಾನೆ. ಸುಶ್ರುತ ಸಂಹಿತೆಯನ್ನು ಬರೀತಾನೆ. ವಾಗ್ಭಟ ಆಗಿದ್ದು ಇಲ್ಲಿ ಅದು ತಪ್ಪು, ವಾಗ್ಭಟ ಆಗಬೇಕಾಗಿತ್ತು. ವಾಗ್ಭಟ ಅಷ್ಟಾಂಗ ಸಂಗ್ರಹ, ಅಷ್ಟಾಂಗ ಹೃದಯಂ ಅಂತ ಬರೀತಾನೆ. ಅದೇ ರೀತಿ ಧನ್ವಂತ್ರಿ ಭಾರತದ ವೈದ್ಯಶಾಸ್ತ್ರೀಯ ಪಿತಾಮಹ ಎಂದು ಕರೆಯಲಾಗಿದೆ. ಧನ್ವಂತ್ರಿ ಶಾಸ್ತ್ರವನ್ನು ಬರೀತಾರೆ ಅವರು. ನೆಕ್ಸ್ಟ್ ಮುಂದೆ ನೋಡೋದಾದರೆ ಲೋಹಶಾಸ್ತ್ರವೂ ಕೂಡ ಈ ಒಂದು ಕಾಲದಲ್ಲಿ ಬೆಳಕಿಗೆ ಬರುತ್ತೆ. ಲೋಹಶಾಸ್ತ್ರ ದೆಹಲಿ ಸಮೀಪದ ಮೆಹರೌಲಿಯಲ್ಲಿ ದೊರೆತಿರ್ತಕ್ಕಂಥ ಕಬ್ಬಿಣದ ಸ್ತಂಭ ಶಾಸನವು ನಾವೆಲ್ಲ ಕೇಳಿರ್ತೀವಿ, ಓದಿರ್ತೀವಿ. 4-5ನೇ ತರಗತಿಯಿಂದ ಅದನ್ನು ನೋಡಿರ್ತೀವಿ. ಆ ಬುಕ್ಕಲ್ಲೆಲ್ಲ ಕೊಟ್ಟಿರ್ತಾರೆ. ಬಿಸಿಲು, ಮಳೆ ಇದು ಕೊಡ್ಕೊಂಡ್ರೂ ಕೂಡ ತುಕ್ಕು ಹಿಡಿದೆ ನಿಂತಿರುವುದು ಲೋಹಶಾಸ್ತ್ರದ ಜ್ಞಾನವನ್ನು, ಅದು ಗುಪ್ತರ ಕಾಲದ ಲೋಹಶಾಸ್ತ್ರದ ಜ್ಞಾನವನ್ನು ತಿಳಿಸುತ್ತದೆ. ನೆಕ್ಸ್ಟ್ ಕಲೆ ಮತ್ತು ವಾಸ್ತುಶಿಲ್ಪ. ರಚನಾತ್ಮಕ ದೇವಾಲಯಗಳ ನಿರ್ಮಾಣ ಮಾಡಿದ್ರು. ಇವರ ಕಾಲದಲ್ಲಿ ಆರಂಭವಾಯಿತು. ಈ ರಚನಾತ್ಮಕ ದೇವಾಲಯಗಳ ನಿರ್ಮಾಣವನ್ನು ಮಾಡ್ತಕ್ಕಂಥ ಒಂದು ಪ್ರಾರಂಭ ಇಲ್ಲಿಂದಲೇ ಆರಂಭ ಆಯಿತು. ಬನಾರಸ್ ಆಗಿರ್ಬೋದು, ದೇವಗಢ, ಮಥುರಾ, ಪಾಟ್ನಾ, ಉದಯಗಿರಿ ಮುಂತಾದವು ಇವರ ವಾಸ್ತುಶಿಲ್ಪ ಕೇಂದ್ರಗಳಾಗಿದ್ದವು. ಪ್ರಮುಖ ದೇವಾಲಯಗಳಂತಂದರೆ ದೇವಗಢದ ದಿಯೋಗರ್ ಅಂದರೆ ದಶಾವತಾರ ದೇವಾಲಯ, ಬೂರದ ಶಿವ ದೇವಾಲಯ, ಬಿತ್ತರ್ಗಾಂವ್ನಲ್ಲಿ ಇಟ್ಟಿಗೆ ದೇವಾಲಯ ಇದೆ. ನೆಕ್ಸ್ಟ್ ಮುಂದೆ ಹೋಗೋಣ. ಈಗ ತುಂಬ ಸಿಂಪಲ್ ಆಗಿದೆ, ಈ ಪ್ರಶ್ನೆಯನ್ನು ಕಲೀಲೇಬೇಕಾಗತ್ತೆ. ಮೂರ್ತಿ ಶಿಲ್ಪ. ಇಲ್ಲಿ ಈ ಕಾಲದಲ್ಲಿ ಅನೇಕ ಬುದ್ಧ ವಿಗ್ರಹಗಳು ಕೆತ್ತಲ್ಪಟ್ಟಿದ್ದು ಸುಲ್ತಾನ್ಗಂಜ್ನ 7.7 ಅಡಿ ಎತ್ತರದ ಬುದ್ಧನ ವಿಗ್ರಹ ಬರ್ಮಿಂಗ್ಹ್ಯಾಮ್ ಮ್ಯೂಸಿಯಂನಲ್ಲಿದೆ. ಅಂದರೆ ಗುಪ್ತರ ಕಾಲದಲ್ಲಿ ಕಟ್ಟಿರ್ತಕ್ಕಂಥದ್ದು, ಈಗ ಅದು ಬರ್ಮಿಂಗ್ಹ್ಯಾಮ್ ಮ್ಯೂಸಿಯಂನಲ್ಲಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡೋಣ. ಈಗ ಚಿತ್ರಕಲೆ, ಕೊನೆಯ ಪಾಯಿಂಟ್. ಇವರ ಕಾಲದಲ್ಲಿ ಚಿತ್ರಕಲೆಗಳನ್ನು ಗ್ವಾಲಿಯರ್ ಸಮೀಪದ ಬಾಘಾ ಗುಹೆಗಳಲ್ಲಿ ಮತ್ತು ಅಜಂತಾ ಗುಹೆಗಳಲ್ಲಿ ಕಾಣಬಹುದು.
ಅಜಂತಾದ 17ನೇ ಗುಹೆಯಲ್ಲಿ ತಾಯಿ ಮಗುವಿನ ವರ್ಣಚಿತ್ರ ನೈಜತೆ ಸುಂದರವಾಗಿದ್ದು ಇದು ಅಜಂತಾ ಚಿತ್ರಕಲೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದೆ. ಇಷ್ಟನ್ನು ಬರೆದುಬಿಟ್ರೆ 10 ಅಂಕದ ಒಂದು ಪ್ರಶ್ನೆ ನಿಮ್ಮದು ಕಂಪ್ಲೀಟ್ ಆಗುತ್ತೆ. ಇಷ್ಟನ್ನು ನೀವು ಬರೀಲೇಬೇಕು. ಇದಿಷ್ಟು 10 ಅಂಕದ ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಈ ಒಂದು PDF ಅನ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೇನೆ, ಹೋಗಿ ತಗೊಳ್ಳಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.